Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ, ಅಪ್ಕಮಿಂಗ್ ಮಂತ್ ಏನ್ ಬದಲಾವಣೆ ಬರುತ್ತೆ ನಿಮ್ಮ ಜೀವನದಲ್ಲಿ ನೋಡೋಣ. ಸೊ ಯಾವ ರೀತಿಲಿ ಬದಲಾವಣೆ ಬರಬಹುದು, ಸೊ ಮುಂದಿನ 3-4 ತಿಂಗಳು ಅಥವಾ ಎಂಡ್ ಆಫ್ ದಿ ಇಯರ್ 2026 ಮುಗಿಯೋದ್ರೊಳಗೆ ಯಾವ ರೀತಿಲಿ ನಿಮ್ಮ ಜೀವನದಲ್ಲಿ ಆಗು ಹೋಗುಗಳು ಬರಬಹುದು ನೋಡೋಣ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು, ವಾಟ್ ಯು ನೀಡ್ ಟು ಇಗ್ನೋರ್, ಏನ ಇಗ್ನೋರ್ ಮಾಡಬೇಕು, ಇದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡೋಣ. ಸೊ ಖಂಡಿತವಾಗ್ಲೂ ನಮ್ಮ ವಿರುದ್ಧ, ನಮ್ಮ ದೇಶದ ವಿರುದ್ಧ ಒಂದಷ್ಟು ಶತ್ರುಗಳು ಪ್ರಯತ್ನನ ಪಡ್ತಿದ್ದಾರೆ. ಎಸ್ಪೆಷಲಿ ಕೊರೋನಾನ ಸೃಷ್ಟಿ ಮಾಡದ ಹಾಗೇನೆ ಇನ್ನೊಂದಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡುವಂತ ಪ್ರಯತ್ನಗಳನ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಶತ್ರುಗಳ ವಿರುದ್ಧ ನೀವು ಹುಷಾರಾಗಿ ಇರಿ ಎನ್ನುವಂಥದ್ದು ಇದೆ. ಟೇಕ್ ಕೇರ್, ಎನಿಮೀಸ್ ಆರ್ ವರ್ಕಿಂಗ್ ಅಗೇನ್ಸ್ಟ್ ಯು ಅಂತ ಹೇಳ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಿ. ನಿಮ್ಮ ಶತ್ರುಗಳು ತುಂಬಾ, ಶತ್ರು ರಾಷ್ಟ್ರಗಳು, ಶತ್ರು ದೇಶಗಳು, ಶತ್ರು ಜನರು ಎಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ ಒಂದಷ್ಟು ಷಡ್ಯಂತ್ರನ ಮಾಡ್ತಿದ್ದಾರೆ, ಕಾಯ್ತಾ ಇದ್ದಾರೆ. ನಿಮ್ಗೆ ಯಾವುದೇ ರೀತಿಯ ಒಳಿತಾಗದೇ ಇರೋ ಹಾಗೆ ತೊಂದರೆ ಮಾಡ್ಲೇಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಇದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ವಿಚಾರಗಳಲ್ಲಿ ಯಾರು ಸರಿಯಾದ ಪ್ಲಾನ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಪ್ಲಾನ್ ಪ್ರಕಾರ ಏನೋ ಹೋಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇಲ್ಲ. ಹಾಗಾಗಿ ಒಂದಷ್ಟು ಸಮಸ್ಯೆಗಳು ಅಥವಾ ಒಂದಷ್ಟು ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಅಥವಾ ಅಪ್ಕಮಿಂಗ್ ಮಂತ್ ಅಲ್ಲಿ, ಮುಂದಿನ ತಿಂಗಳುಗಳಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವ್ರ ಪ್ಲಾನ್ ಅನ್ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಏನು, ಯಾವ ರೀತಿಲಿ ಅದಕ್ಕೆ ಪರಿಹಾರ ಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಜೋಡೆತ್ತುಗಳು ಮತ್ತೆ ಒಂದಾಗಿ ಏನೋ ಮಾಡ್ತವೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನದು ನಂಗೆ ಗೊತ್ತಿಲ್ಲ, ಬಟ್ ಆ ಥರದ ಎನರ್ಜಿ ಖಂಡಿತವಾಗ್ಲೂ ಇದೆ. ತುಂಬಾ ಸುಸ್ತಾಗ್ತೀರಾ, ತುಂಬಾ ಕೋಪದಲ್ಲಿ ಇರ್ತೀರಾ, ತುಂಬಾ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುವಂತ ಸಾಧ್ಯತೆ ಇದೆ. ಶತ್ರುಗಳು ನಿಮ್ಮ ಜವಾಬ್ದಾರಿಯನ್ನ ಹೆಚ್ಚಿಸುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ತೊಂದರೆ ಆಗೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಮಾಡೋದಕ್ಕೆ, ಬಟ್ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಕ್ಕಳ ಕಿವಿಗಳ ಹತ್ರ ಏನೋ ಹುಳ ಕಚ್ಚುವಂಥದ್ದು, ಅದು ಬ್ರೈನ್ ಅನ್ನ, ಎಸ್ಪೆಷಲಿ ಮಕ್ಕಳ ಬ್ರೈನ್ ಅನ್ನ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ, ಒಂದ್ ರೀತಿ ನಿಷ್ಕ್ರಿಯ ಆಗುವಂಥದ್ದು, ಜನಸಂಖ್ಯೆನೇ ಟಾರ್ಗೆಟ್ ಮಾಡಿ, ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಮಾಡ್ತಿರುವಂತ ಒಂದು ದುಷ್ಕೃತ್ಯ ಅಥವಾ ಒಂದು ದುಷ್ಟ ಪ್ರಯೋಗ ನಡೀತಾ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬಾಹುಲಿಗಳಿಂದ ಯಾವ ದೇಶದಿಂದ ನಮ್ಮ ಮೇಲೆ ಅಥವಾ ಇಡೀ ವಿಶ್ವಕ್ಕೆ ಒಂದು ಬಾಹುಲಿಗಳಿಂದ ಸಮಸ್ಯೆನ ಮಾಡಿತ್ತು, ಅದೇ ದೇಶ, ಅದೇ ರಾಷ್ಟ್ರ ಮತ್ತೆ ಮಕ್ಕಳ ಮೇಲೆ, ಹೆಣ್ಮಕ್ಕಳ ಮೇಲೆ ಮತ್ತೆ ಮಕ್ಕಳ ಮೇಲೆ ಅದರದ್ದು ಒಂದು ಹುಳದ ಮುಖೇನ ವೈರಸ್ ಅಟ್ಯಾಕ್ ಮಾಡುವಂಥದ್ದು, ಅಥವಾ ಒಂದು ಬ್ಯಾಕ್ಟೀರಿಯಾ ಹೇಗೆ ಅಂದ್ರೆ ಅದು ಅದೇ ತಂದಾನೆ ಹೋದಂತ ಜಾಗದಲ್ಲಿ ಅದೇ ಉತ್ಪತ್ತಿಯಾಗಿ ಯಾರೋ ತಲೆ ಕೆಟ್ಟಿದೆ ಎಮ್ಮಂಗೆ ಅಂತಿದ್ದಾರೆ. ಸೊ ನಿಮ್ ಇಷ್ಟ, ನೀವು ನೋಡ್ಬೇಡಿ ನಿಮಗ್ ತಲೆ ಕೆಟ್ಟಿದೆ ಅಂತ ಅನ್ಸಿದ್ರೆ. ಮಕ್ಕಳಲ್ಲಿ ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಮಕ್ಕಳಿಗೆ ಕಿವಿ ಹಿಂದೆ ಅದು ಕಚ್ಚುವಂಥದ್ದು ಅಥವಾ ಮುಖದ ಭಾಗದಲ್ಲಿ ಕಚ್ಚುವಂಥದ್ದು ಇದೆ. ಸೊ ಮಕ್ಕಳ ಮಾರಣ ಹೋಮ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಯಾಕೆಂದ್ರೆ ನೆಕ್ಸ್ಟ್ ಜನರೇಷನ್ ಇರೋದಿಲ್ಲ ಅವಾಗ. ಆ ರೀತಿಲಿ ಟಾರ್ಗೆಟ್ ಇಟ್ಟಿರುವಂಥದ್ದು, ತುಂಬಾ ಹುಷಾರಾಗಿ ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಸದ್ಯಕ್ಕೆ ಯಾವುದೇ ಕಲಬೆರಿಕೆ ಇಲ್ಲದಿರುವಂತ ಮಾಂಸಾಹಾರಗಳನ್ನ ಸೇವನೆ ಮಾಡಿ ಅನ್ನುವಂಥದ್ದು ಇದೆ. ನೀವೇನಾದ್ರೂ ನಾನ್ ವೆಜ್ ಪ್ರಿಯರಾಗಿದ್ರೆ, ನಾನ್ ವೆಜ್ ತಿಂತಿದ್ರೆ, ಸೊ ಮೇಕ್ ಶೂರ್ ನಿಮ್ಮ ನಾನ್ ವೆಜ್ ಶುದ್ಧವಾಗಿದೆ ಅಂತ. ಸೊ ಇಷ್ಟು ದಿನ ಬರೀ ಸಸ್ಯಾಹಾರಿಗಳಿಗೆ ಕಲಬೆರಕೆ ಸಿಕ್ತಿತ್ತು, ಈಗ ಮಾಂಸಾಹಾರಿಗಳಿಗೂ ಸಿಕ್ಕಿರೋದ್ರಿಂದ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಯಾರೋ ಫ್ರೆಂಡನ್ನ ನೋಡಕ್ಕೆ ಹೋಗುವಂತ ಸಾಧ್ಯತೆ ಇದೆ, ಕ್ಲೋಸ್ ಫ್ರೆಂಡ್ ನ ಮೀಟ್ ಮಾಡುವಂತ ಸಾಧ್ಯತೆ ಇದೆ.
ನಿಮ್ಮ ಎಕ್ಸ್ ಇರ್ಬಹುದು ಅಥವಾ ನಿಮ್ಮ ಫ್ಯೂಚರಲ್ಲಿ ನೋಡ್ಬೇಕು ಅನ್ಕೊಂಡಿದ್ದೋರು ಎಷ್ಟು ವರ್ಷ ಆದ್ರೂ ಸಿಕ್ಕಿಲ್ಲ ಅನ್ನೋರು ಸಡನ್ ಆಗಿ ನಿಮ್ಗೆ ಭೇಟಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗುವಂತ ಸಾಧ್ಯತೆ ಇದೆ. ನಿಮ್ಮ ಫ್ಯಾಮಿಲಿ ಕನ್ಸು ಏನಿತ್ತು ಆ ಕನ್ಸು ನನ್ಸಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಸಿಂಗಲ್ ಆಗಿದ್ರೆ ಫ್ಯಾಮಿಲಿ ಆಗ್ಬೇಕು ಅಂತ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಯಾರು ಆಡ್ ಆಗ್ಬೇಕು ಅಂತ ನಿಮ್ಗೆ ಏನಾದ್ರೂ ಆಸೆ ಇದ್ರೆ ಸೊ ಅಂಥವ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಆಡ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಕನ್ಸು ಅಂತ ಅಲ್ಲ, ಇಲ್ಲಿ ನಿಮ್ಮ ಫ್ಯಾಮಿಲಿ ಕನ್ಸು ನನ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸಾಕಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಬಾವಿ ತಗ್ಸೋರಿಗೆ ಖಂಡಿತವಾಗ್ಲೂ ನೀರ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಜಲಪ್ರಳಯ ಆಗುವಂಥದ್ದು, ಮೇಘಸ್ಫೋಟ ಆಗುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಬ್ರಿಡ್ಜ್ ಎಲ್ಲ ಆ ಕೊಚ್ಕೊಂಡು ಹೋಗುತ್ತೆ, ಬ್ರಿಡ್ಜು ನಿಲ್ಲೋದಿಲ್ಲ, ಕೊಚ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಮಸ್ಯೆಗಳೆಲ್ಲವೂ ಕೂಡ ಒಂದು ಪ್ರಾಬ್ಲಮ್ ತರ ಶುರು ಆಗುತ್ತೆ, ಬ್ಯಾಕ್ ಟು ಬ್ಯಾಕ್ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ಒಂದು ಒಳ್ಳೇದು ಒಂದು ಕೆಟ್ಟದ್ದು ಈ ರೀತಿಯಲ್ಲಿ ಇದೆ. ಸೊ ನಿಮ್ಮ ಒಂದು ವಿಶ್ ಏನಿದೆ ಅದು ಗ್ರಾಂಟೆಡ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಆಸೆ ಕನಸು ಏನಿತ್ತು ಅದು ಈಡೇರುತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಪ್ರಾಕೃತಿಕವಾಗಿ ವಿಕೋಪ ಆಗತ್ತೆ. ಸೊ ನಿಮ್ಗೆ ನಿಮ್ಮ ಪರ್ಸನಲ್ ಲೈಫ್ ಚೆನ್ನಾಗಿರುತ್ತೆ, ನಿಮ್ಮ ಹೊರ ಪ್ರಪಂಚದಲ್ಲಿ ಸಮಸ್ಯೆಗಳು ಆಗ್ತಾ ಇರುತ್ತೆ ಆ ಥರದ್ದು ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಓಡಾಡುವಂಥ ದಾರಿಯಲ್ಲಿ ನಿಮ್ಗೆ ಹಣ ಸಿಗುವಂತ ಸಾಧ್ಯತೆ ಇದೆ, ಪಿತ್ರಾರ್ಜಿತ ಆಸ್ತಿ ಸಿಗುವಂತ ಸಾಧ್ಯತೆ ಇದೆ. ನಿಮ್ಮ ಬೆಳೆಗಳಿಂದ ನಿಮ್ಗೆ ಒಳ್ಳೆಯ ಹಣ ಬರುವಂಥದ್ದು, ನಿಮ್ಮ ವ್ಯವಸಾಯ ಅಥವಾ ನೀವೇನ್ ಬೆಳ್ದಿರ್ತೀರಾ ಅದರಿಂದ ಬಂಗಾರದ ಬೆಳೆ ಅಂತಾರಲ್ಲ ಆ ಥರ ತೆಗಿತೀರಾ, ಸ್ವಲ್ಪ ಕಾಯಿರಿ ಎನ್ನುವಂಥದ್ದು ಇದೆ. ಜೊತೆಗೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಕಾಯ್ಬೇಕಾಗತ್ತೆ. ಖಂಡಿತವಾಗ್ಲೂ ನೀವ್ ಅನ್ಕೊಂಡಿರುವಂಥ ಹಣಕಾಸಿನ ಸಮಸ್ಯೆಗಳೇನಿತ್ತು ಅದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನವೆಂಬರ್ ತಿಂಗಳು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನವೆಂಬರ್ ಅಲ್ಲಿ ನಿಮ್ಮ ಶತ್ರುಗಳು ಹೈ ಪೀಕಿಗೆ ಹೋಗಬಹುದು ಅಥವಾ ಶತ್ರು ರಾಷ್ಟ್ರಗಳು ಹೆಚ್ಚಿನ ತೊಂದರೆ ಮಾಡುವಂತ ಸಾಧ್ಯತೆಗಳು ಆ ತರ ಇದೆ. ಸಮಥಿಂಗ್ ಅಗ್ನಿಸ್ಫೋಟ ಆಗುವಂಥದ್ದು, ಯಾವುದೋ ಒಂದು ಗುಹೆನ ಇಲ್ಲ ಅನ್ಸ್ಬೇಕು ಅನ್ನುವಂಥ ಪ್ರಯತ್ನನ ಪಡ್ತಿದ್ದಾರೆ. ಏನು ಗುಹೆ ಅದು ನಂಗೆ ಗೊತ್ತಿಲ್ಲ ಸದ್ಯಕ್ಕೆ, ಯಾಕೆಂದ್ರೆ ನಾನು ಡೀಪ್ ಆಗಿ ಏನು ಹೋಗೋದಿಲ್ಲ. ಮೇಲ್ ಹೇಗೆ ಬರುತ್ತೋ ಹಾಗಾಗಿ ಹೇಳ್ತೀನಿ. ಇನ್ ಡೆಪ್ತ್ ಅಲ್ಲಿ ನಂಗೆ ಇಷ್ಟ ಆಗೋದಿಲ್ಲ. ಒಂದ್ ಟಾಪಿಕ್ ಒಂದ್ ದಿನ ಪೂರ್ತಿ ಆಗೋಗುತ್ತೆ ಅದಕ್ಕೆ. ಏನೋ ಒಂದು ಗುಹೆನ ಮುಚ್ಚುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಮತ್ತೆ ಗೋಲ್ಡ್ ಮೈನಿಂಗ್ ಅಥವಾ KGF ಏನಿದೆ ಅದು ರಿಓಪನ್ ಮಾಡ್ಬೇಕು ಅನ್ಕೊಂಡಿರೋದು ಅದು ಸ್ಟಾಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ನೆಗೆಟಿವಿಟಿ ಕೆಲವು ವಿಚಾರಗಳಲ್ಲಿ ಇದೆ ಅನ್ನುವಂಥದ್ದು. ಒಂದಷ್ಟು ಕಣ್ಣೀರ್ ಹಾಕುವಂಥದ್ದು, ಒಂದಷ್ಟು ಕಳ್ಕೊಳ್ಳುವಂಥದ್ದು, ಒಂದಷ್ಟು ಕಳ್ಳತನ ಕೂಡ ಆಗಬಹುದು, ಒಂದಷ್ಟು ಕಣ್ಣೀರ್ ಹಾಕುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ಯಾರಿಗೋಸ್ಕರ ಅಳ್ತಿದ್ದೀರಾ ಇದು ನಿಮ್ಗೆ ಗೊತ್ತಿರ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಡೀಪ್ ಆಗಿರುವಂತ ರಿಲೇಶನ್ಶಿಪ್ ಇಂದ ಅಥವಾ ನಿಮ್ಮದೇ ಹೇಗೆ ಅಂದ್ರೆ ಡೀಪ್ ಫ್ರೆಂಡ್ಶಿಪ್ ಇರುತ್ತೆ. ಮೇ ಬಿ ಅವರು ಫೀಮೇಲ್ ಇರಬಹುದು, ಮೇಲ್ ಇರಬಹುದು, ಅಥವಾ ಅವರು ಕೂಡ ನೀವು ಬಾಯ್ ಆಗಿದ್ರೆ ಅವರು ಬಾಯ್ ಆಗಿರಬಹುದು, ನೀವು ಗರ್ಲ್ ಆಗಿದ್ರೆ ಅವರು ಗರ್ಲ್ ಆಗಿರಬಹುದು. ಸೊ ಆ ತರ ಮೆನ್ ಅಂಡ್ ವುಮೆನ್ ಎನರ್ಜಿಲೂ ಫ್ರೆಂಡ್ಶಿಪ್, ಡೀಪ್ ಫ್ರೆಂಡ್ಶಿಪ್ ಇದ್ರೆ ಸೊ ಅವರಿಂದ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅವರಿಂದ ನಿಮ್ಗೆ ಡಿಪ್ರೆಷನ್, ಆಂಗ್ಸಿಟಿ ಆಗುವಂಥದ್ದು, ಅವರು ನಿಮ್ಮ ವಿರುದ್ಧವಾಗಿ ಒಂದಷ್ಟು ಸಮಸ್ಯೆಗಳನ್ನ ಮಾಡುವಂಥದ್ದು ಇದೆ. ತುಂಬಾ ಕ್ಲೋಸ್ ಸರ್ಕಲ್ ಅಲ್ಲಿ ಇರೋರಿಂದ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಖಂಡಿತವಾಗ್ಲೂ ಒಂದಷ್ಟು ಜರ್ನಿ ಮಾಡ್ತೀರಾ, ಬೇರೆ ಕಡೆ ಹೋಗುವಂಥದ್ದು ಕೂಡ ಇದೆ. ಸೊ ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಕುದುರೆ ತಪ್ಪಿಸ್ಕೊಂಡು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ, ಅದು ನಿಮ್ ಜೊತೆ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ತಪ್ಪಿಸ್ಕೊಂಡ್ ಬಂದು ಒಂದು ಕುದುರೆ ನಿಮ್ ಜೊತೆ ಇರುತ್ತೆ. ಮತ್ತೆ ಕುದುರೆಗಳು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಚಿಂತೆ ಬೇಡ, ಖಂಡಿತವಾಗ್ಲೂ ಬರ್ತಾರೆ ಅನ್ನುವಂಥದ್ದು ಇದೆ. ಕೆಲವು ಪ್ರಯೋಗಗಳ ಮುಖೇನ ತಡೆದು ಹಿಡ್ದಿದ್ದಾರೆ, ಇಲ್ಲಾಂದ್ರೆ ಅವ್ರು ಫೆಬ್ರವರಿಲೇನೆ ಬರ್ಬೇಕಿತ್ತು. ಸೊ
ಪ್ರಯೋಗಗಳ ಮುಖೇನ ತಡೆದಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಯಾರ ಪ್ರಶ್ನೆಗೆ ಇದು ಉತ್ತರ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ವಾಟ್ ನೆಕ್ಸ್ಟ್ ಇನ್ ಅಪ್ಕಮಿಂಗ್ ಮಂತ್? ಸೊ ನಿಮ್ಮ ವಿರುದ್ಧ ಷಡ್ಯಂತ್ರಗಳು ತುಂಬಾ ಜೋರಾಗಿ ನಡೀತಾ ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಖಂಡಿತವಾಗ್ಲೂ ಬೇಕು ಅನ್ನುವಂಥದ್ದು ಇದೆ. ಸೊ ದಯವಿಟ್ಟು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಸಮಸ್ಯೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ತುಂಬಾ ಸ್ಟ್ರಾಂಗ್ ಎಮೋಷನಲ್ ರಿಲೇಶನ್ಶಿಪ್ ಇದೆ. ಸಮಥಿಂಗ್ ಯಾರನ್ನೋ ಕೊಲೆ ಮಾಡುವಂಥ ಪ್ರಯತ್ನಗಳು, ಕೊಲೆಯ ವಿಚಾರಗಳನ್ನು ಕೂಡ ನೋಡ್ತೀವಿ ನಾವು ಅನ್ನುವಂಥದ್ದು ಇದೆ. ಒಂದಷ್ಟು ಹೋಮಕುಂಡದಲ್ಲಿ ಅವ ಅವಮಾನನ ಸಮಥಿಂಗ್ ಏನೋ ಹೋಮಕುಂಡದಲ್ಲಿ ಅಪಾಯಕಾರಿ ವಸ್ತು ಹಾಕ್ತಾರೆ, ಎಚ್ಚರ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ನಿಜವಾಗ್ಲೂ ಖುಷಿಯಾಗಿರೋದು ಇದೆ. ಇಲ್ಲಿ ಫಿಸಿಕಲಿ ಎಲ್ಲ ಚೆನ್ನಾಗಿರ್ತೀರ, ಪರ್ಸನಲ್ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ. ಹೊರಗಿನ ಪ್ರಪಂಚದಲ್ಲಿರುವಂತ ಶತ್ರುಗಳು, ಹೊರಗಿನ ದೇಶಗಳಲ್ಲಿ ಸಮಸ್ಯೆಗಳಿದೆ ಅನ್ನುವಂಥದ್ದು ಇದೆ. ಸೆಲೆಬ್ರೇಷನ್ ಇದೆ, ಎಂಜಾಯ್ಮೆಂಟ್ ಇದೆ, ಖುಷಿಯಾಗಿರುವಂತ ದಿನಗಳು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಕೆಲವರಿಗೆ ಪೀರಿಯಡ್ ಪ್ರಾಬ್ಲಮ್ ಆಗಬಹುದು, ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಸಮಸ್ಯೆ ಆಗಬಹುದು, ಸರಿಯಾದ ರೀತಿಯಲ್ಲಿ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಕೇರ್ಫುಲ್ ಆಗಿ ಇರಿ. ಬೆಳೆಗಳಿಗೆ ಒಂದಷ್ಟು ಕೀಟಗಳು ಬರಬಹುದು, ಸ್ವಲ್ಪ ನೋಡ್ಕೊಳ್ಳಿ. ಸಿಚುವೇಶನ್ನ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊಳ್ಳೆಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಗ್ರೇಟ್ ಹ್ಯಾಪಿನೆಸ್ ಬರೋದ್ರಲ್ಲಿ ಇದೆ, ಗ್ರೇಟ್ ಸಕ್ಸಸ್ ಬರೋದ್ರಲ್ಲಿ ಇದೆ. ಸೊ ಯಾರೋ ನಿಮ್ ವಿರುದ್ಧ ಸ್ಟುಪಿಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ, ಸ್ವಲ್ಪ ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಇದೆ. ಸೊ ಜಾಸ್ತಿ ಚಿಂತೆ ಮಾಡಕ್ ಹೋಗ್ಬೇಡಿ, ಖುಷಿಯಾಗಿ ಇರೋದನ್ನ ಕಲೀರಿ. ಸಾಕಷ್ಟು ಪಾಸಿಟಿವ್ ಪರ್ಸನಲ್ ಲೈಫಲ್ಲಿ ಇದೆ. ಸೊ ಈಗ ಇಲ್ಲಿ 5 ಕಾರ್ಡ್ ಇಡ್ತೀನಿ, 5ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ನಿಮ್ಗೆ ಏನ್ ಮೆಸೇಜ್ ಇದೆ ಅಂತ ನೋಡೋಣ. ಐ ಹೋಪ್ ಕಾಣಿಸ್ತಾ ಇದೆ ಅಂತ. ಮೊದಲನೇದು, 2ನೇದು, 3ನೇದು, 4, 5. 4, 5ಕ್ಕೆ 2 ಕಾರ್ಡ್ ಬಂದಿದೆ. ಸೊ ಒಳ್ಳೇದಾಗ್ಲಿ. ಕೆಲ್ಸದ ಕಡೆ ಹೆಚ್ಚಿನ ಗಮನನ ಕೊಡಿ. ಮೂರ್ಖರನ್ನ ಸರಿಪಡಿಸ್ತೀವಿ ಅಂತ ಹೋದ್ರೆ ಅದು ನಮ್ಮ ಮೂರ್ಖತನನ ತೋರ್ಸುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ಅದೃಷ್ಟ ನಿಮ್ ಜೊತೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಲೆವೆಲ್ನ ಎಲ್ಲೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಸೊ ಒಂದು ಪೇರಿಂದ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ. ಸೊ ಲೇಡೀಸು ಮತ್ತೆ ಜೆಂಟ್ಸ್ ಇಂದ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಜುಲೈ ಮಂತ್ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರಬಹುದು ಅನ್ನುವಂಥದ್ದು ಇದೆ. ಮೊದಲನೇದು ಡಿಸೆಂಬರ್ ತಿಂಗಳು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಡಿಸೆಂಬರ್ ಮಂತ್ ಅಲ್ಲಿ ಸಮಥಿಂಗ್ ವಿಲ್ ನಿಮ್ ಟಾರ್ಗೆಟ್, ನಿಮ್ ಗೋಲ್ ಏನಿದೆ ಅದನ್ನ ರೀಚ್ ಆಗ್ತೀರಾ, ಅಥವಾ ಡಿಸೆಂಬರ್ ಮಂತ್ ಇಂಪಾರ್ಟೆಂಟ್ ಆಗಿರಬಹುದು ನಿಮ್ಗೆ. 2ನೇದು ಯಾರು ಆಯ್ಕೆ ಮಾಡಿದೀರಾ, ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲಿ ಚೆನ್ನಾಗ್ ಆಗ್ತೀರಾ, ದುಡ್ಡು ಬರುತ್ತೆ, ಜಾಬ್ ಬರುತ್ತೆ ಅನ್ನುವಂಥದ್ದು. 3ನೇದು ಯಾರು ಆಯ್ಕೆ ಮಾಡಿದೀರಾ, ಮ್ಯಾರೇಜ್ ಬರುತ್ತೆ, ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ಹೊಸ ಬಂಗಾರದ ಒಡವೆಗಳನ್ನ ಕೂಡ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪರ್ಸನ್ ನಿಮ್ಗೆ ಮ್ಯಾರೇಜ್ ಮಾಡ್ಕೊಂಡು ಗಿಫ್ಟ್ ಕೂಡ ಕೊಡಬಹುದು. ಬಟ್ ನಂಗೆ ಈ ಕಾರ್ಡ್ ನೋಡ್ತಾ ಇದ್ರೆ ಒಂದ್ ಅನಿಸ್ತಾ ಇದೆ, ಕಳ್ಳ ಬೇಕಿದೆ ನೀವು ಮದ್ವೆ ಆಗೋದು, ಸ್ವಲ್ಪ ಹುಷಾರಾಗಿರಿ ಅನ್ನೋ ಹಾಗಿದೆ. ಹುಷಾರಾಗಿರಿ ಅನ್ನೋ ಹಾಗಿದೆ. 4ನೇದು ಸೆಪ್ಟೆಂಬರ್ ಮಂತ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಒಂದಷ್ಟು ಡೇಂಜರ್, ವರಿ, ಟೆನ್ಷನ್ ಸಿಚುವೇಶನ್ ಇದೆ ಅಂತ ಹೇಳ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಯಾರ್ದೋ ಕೊಲೆ ಪ್ರಯತ್ನಗಳು ನಡೆಯುತ್ತೆ, ಮತ್ತೆ ಪ್ರಾಕೃತಿಕ ವಿಕೋಪಗಳು ಆಗತ್ತೆ. ಸ್ವಲ್ಪ ಹೆಚ್ಚಿನ
ಎಚ್ಚರಿಕೆಯಲ್ಲಿ ಇರಬೇಕು ಅನ್ನುವಂಥದ್ದು ಇದೆ. ಅದಕ್ಕೊಂದು ಕ್ಲಾರಿಟಿ ತೆಗಿಯೋಣ. ಇನ್ನೊಂದು ಕಾರ್ಡ್ ತಗೊಳ್ಳೋಣ. ಮೂರ್ಖರ ಸಹವಾಸ ಮಾಡಬೇಡಿ, ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನುವಂಥ ರೀತಿಯಲ್ಲಿ. ಸೊ ಸ್ವಲ್ಪ ನೋಡಿ, ಸೊ ಡೇಂಜರ್ ಇದೆ. ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಹುಷಾರಾಗಿರಿ. ಹಣಕಾಸಿನ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಕೆಟ್ಟ ಪ್ರಯತ್ನಗಳನ್ನ ಮಾಡ್ತಾರೆ. ಡೇಂಜರ್ ಇದೆ. ಸೊ ಸೆಪ್ಟೆಂಬರ್ ಮಂತ್ ಡೇಂಜರು, ಅಥವಾ ಸೆಪ್ಟೆಂಬರ್ ವರ್ಗೂ ಡೇಂಜರು, ಅಥವಾ ಸೆಪ್ಟೆಂಬರ್ ಕಳೆದ್ಮೇಲೆ ಡೇಂಜರ್. ಸೆಪ್ಟೆಂಬರ್ ಕಳೆದ್ಮೇಲೆ ಡೇಂಜರ್ ಇಲ್ಲ, ಸೆಪ್ಟೆಂಬರ್ ಮಂತ್ ಅಲ್ಲಿ ಹುಷಾರಾಗಿರಿ. ಸೆಪ್ಟೆಂಬರ್ ಮಂತ್ ನಿಮ್ಗೆ ಇಂಪಾರ್ಟೆಂಟ್ ಇರಬಹುದು. ಬಿ ಕೇರ್ಫುಲ್, ಹುಷಾರಾಗಿರಿ. ಶತ್ರುಬಾಧೆ, ಪ್ರಾಣಹಾನಿ, ಮಾನಹಾನಿ ಅಂತ ಇದೆ. ಓಕೆ, ಸೊ ಲವ್, ಇದು ಇನ್ನೇನ್ ಹೇಳುತ್ತೆ, ಇದು ಪ್ರಾಣಹಾನಿ ಅಂತಾನೆ ಹೇಳೋದು. ಸೊ ಇದೆರಡು ಏನ್ ಹೇಳುತ್ತೆ, ಮಾನ ಮರ್ಯಾದೆ ಹೋಗುತ್ತೆ ಇಂಥ ಮೂರ್ಖರ ಸಹವಾಸ ಅಂತ. ಫೆಬ್ರವರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಲವ್ ಇದೆ, ಲವ್ ಲೈಫ್ ಚೆನ್ನಾಗಾಗುವಂತ ಸಾಧ್ಯತೆ ಇದೆ. ಸೊ ಫೆಬ್ರವರಿಲಿ ನೀವು ಪ್ರಪೋಸ್ ಮಾಡಿದ್ರೆ ಅವರು ನಿಮ್ಗೆ ಇವಾಗ ಓಕೆ ಅಂತ ಹೇಳುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಹೈ ಲೆವೆಲ್ ಅಲ್ಲಿ ನಿಮ್ಮ ಲೈಫ್ ನ ನೀವು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ನಿಮ್ಮ ಪ್ರೇಮ ಜೀವನದಲ್ಲಿ ಸ್ವಲ್ಪ ಏರುಪೇರಾಗಬಹುದು, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಬಾಟಮ್ ಆಫ್ ದಿ ಡೆಕ್ ಕೀ ಮತ್ತೆ ಕ್ಲೈಂಬಿಂಗ್ ಇದೆ. ಸಕ್ಸಸ್ಸಿನ ಏಣಿನ ಹೆಕ್ಕೊಂಡು ಹೋಗಿ, ಎಕ್ತಾ ಹೋಗಿ, ಇನ್ನ ಹೆಚ್ಚಿನ ಯಶಸ್ಸು ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ವಾಗ್ದೇವಿ ತಾಯಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಆಶಿಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೇದಾಗ್ಲಿ, ಸನ್ಮಂಗಳಾನಿ ಭವಂತು. ಸೊ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ನಗ್ನಗ್ತಾ ಇರಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.